ದೇವರಾಜ, ಈ ನಿನ್ನ ನಯನ ಮನೋಹರ ಆದರಾತಿಥ್ಯದಿಂದ ನಾವು ಆನಂದ ಭರಿತರಾದೆವು. ಈ ಕಲ್ಪನಾತೀತ ಸೌಂದರ್ಯವೀಡಾದ ಸ್ವರ್ಗಾಧಿಪತ್ಯ, ಸುರಕನ್ನಿಕೆಯರ ಚಿರಸೇವೆ, ಗರುಡ ಗಂಧರ್ವ ಕಿನ್ನರ ಕಿಂಪುರುಷರಾದಿಯಾಗಿ ಅಷ್ಟದಿಕ್ಪಾಲಕರಿಂದೊಪ್ಪುವ ಪ್ರಭುತ್ವ, ಮೇಲಾಗಿ ಅಮರತ್ವವನ್ನು ಪಡೆದ ನೀನಲ್ಲವೇ ನಿಜವಾದ ಭಾಗ್ಯಶಾಲಿ. ಪೂಜ್ಯರೇ, ತಮ್ಮ ಈ ಕೃಪಾಶೀರ್ವಾದವನ್ನು ಪಡೆದ ನಾನು ತಮಗೆ ಚಿರಋಣಿ. ಆದರೆ ಮತ್ಸ್ಯಲೋಕದ ಮಹಾನುಭಾವರು
ಮಹಾ ಯಜ್ಞ ಯಾಗಾದಿಗಳನ್ನು ಆಚರಿಸುತ್ತಲೇ ಇರುವರು. ಅಂತೋರ್ವ ಮಹನೀಯನಿಗೆ ಇಂದಲ್ಲ ನಾಳೆ ಈ ಇಂದ್ರ ಪದವಿಯನ್ನು ಬಿಟ್ಟು ಕೊಡಲೇಬೇಕಲ್ಲವೇ? ಅಂತವರು ಮಹನೀಯರು ಜನಿಸಿದಾಗಲೇ ಏನು ಬೆದರಬೇಕಾದದ್ದು ಅಂದರೆ ಮತ್ಸ್ಯ ಮೋನದ ಮಾನವ ಲೋಕದಲ್ಲಿ ಓರ್ವ ಮಹನೀಯನು ಜನ್ಮ ತಳೆದಿಲ್ಲವೇ? ವರುಣ ದಿಕ್ಪಾಲ, ಆದಿ ಅಂತ್ಯವನ್ನು ಅರಿಯದೆ ಯಾವುದನ್ನು ಆಡಬಾರದು. ಭೂಲೋಕದಲ್ಲಿ ಮಹನೀಯರೇ ಇಲ್ಲವೆಂಬುದಲ್ಲದೆ ನಿಮ್ಮೆಲ್ಲರ ಮೊಂಡುವಾದ. ಅಖಂಡ ಭೂಮಂಡಲವನ್ನೇ ಏಕಚಕ್ರಾಧಿಪತಿಯಾಗಿ ಆಳುತ್ತಿರುವ ಅಯೋಧ್ಯ ನಗರಿಯ ಆದಿತ್ಯ ವಂಶಜನಾದ ಹರಿಶ್ಚಂದ್ರ ಮಹೇಂದ್ರ ಪದವಿಗೆ ಅರ್ಹನಾಗುತ್ತಿದ್ದಾನೆ. ವಸಿಷ್ಠ ಮಹರ್ಷಿ, ಹರಿಶ್ಚಂದ್ರನು ಅಂತ ಸತ್ಯಸಂಧನೆ? ನಿಜ ಮಹೇಂದ್ರ. ಯತಿ ಶ್ರೇಷ್ಠ, ನೀನು ಆದಿತ್ಯ ವಂಶಜರ ಆದಿಗುರುವಾದ್ದರಿಂದ ಆ ನಿನ್ನ ಹರಿಶ್ಚಂದ್ರನನ್ನು ನಿನ್ನ ಆಶೀರ್ವಾದ ಮಾತ್ರದಿಂದ ಅಭಿನಂದಿಸಬೇಕೇ ಪರಂತು ಅಮರಾವತೀಶನ ಅಂತರಂಗವನ್ನು ಆಲೋಚಿಸಬೇಕಾಗಿಲ್ಲ. ದುಡುಕಬೇಡ ಮುನೀಂದ್ರ. ಆ ಹರಿಶ್ಚಂದ್ರನ ಪೂರ್ವಾಪರಗಳನ್ನು ನೀ ಬಲ್ಲೆ. ಯೋಚಿಸಿ ನೋಡು. ನಿನ್ನ ಜ್ಞಾನ ದೃಷ್ಟಿ ಯೋಗ ದೃಷ್ಟಿಯಿಂದ ಅವಲೋಕಿಸಿ ನೋಡು. ಆಗ ನಿನಗೆ ಅರಿವಾಗುತ್ತದೆ ಆತನ ಅರ್ಹತೆಗಳು ಏನೆಂಬುದು. ವಸಿಷ್ಠ, ಇದೀಗ ನೀನು ಅವಿವೇಕಿಯಾಗುತ್ತಿದ್ದೀಯೆ. 333 ಕೋಟಿ ದೇವತೆಗಳಿಂದಲೂ ಲಕ್ಷೋಪಲಕ್ಷ ಮುನಿಶ್ರೇಷ್ಠರುಗಳಿಂದಲೂ ಪಡೆಯಲಾಗದಂತಹ ಈ ಮಹೇಂದ್ರ ಪದವಿಯಲ್ಲಿ ಮಾನವ ಮಾತ್ರದವನಾದ ನಿನ್ನ ಹರಿಶ್ಚಂದ್ರನಲ್ಲಿ. ವಸಿಷ್ಠ ಮಹರ್ಷಿ, ಕೇಳಲು ಕುತೂಹಲವಾಗಿರುವುದು, ಯಾರು ಆ ಸತ್ಯಸಂಧನು? ಮಹೇಂದ್ರ, ಹರಿಶ್ಚಂದ್ರನು ಮನುಷ್ಯ ಮಾತ್ರನಾದರೂ 64 ವಿದ್ಯೆಗಳನ್ನು ಬಲ್ಲವನು, 18 ಪುರಾಣಗಳನ್ನು ಪಠಿಸಿದವನು, 109 ನೀತಿಗಳನ್ನು ಬಲ್ಲವನು, ಶಾಸ್ತ್ರಗಳನ್ನು ಶೋಧಿಸಿದವನು, ದಿನದ 60 ಗಳಿಗೆಯಾಗಿ 1 ಗಳಿಗೆಯೂ ಅಸತ್ಯವನ್ನು ಆಡದವನು. ಮಹೇಂದ್ರ, ಸಾವಧಾನವಾಗಿ ಕೇಳು. ದೇವತೆಗಳು ಸೇವಿಸಲು ಯೋಗ್ಯನಾದ ಭೂಲೋಕಾಧೀಶನು, ಮಹಾಪರಾಕ್ರಮ ದೂತನು, ನಿತ್ಯ ಶಾಂತ ಅಲ್ಲದೆ ಅಖಿಲ ಐಶ್ವರ್ಯ ಸಂಪನ್ನ, ದಾತಾನುದಾತ, ಅಖಿಲ ಶ್ರೇಯೋಪೇತ, ಅಖಂಡ ಪುಣ್ಯಚರಿತ, ಅಯೋಧ್ಯನಾಥ ಶ್ರೀ ಹರಿಶ್ಚಂದ್ರ ಚಕ್ರವರ್ತಿ. ಯತೀಂದ್ರ, ಅತಿಯಾಯಿತು ಈ ನಿನ್ನ ಗುಣಗಾನ. ಯಾರ ಸತ್ಯಸಂಧ? ಹರಿಶ್ಚಂದ್ರನೇ. ವಿಶ್ವಾಮಿತ್ರ, ಈ ಅಪಹಾಸ್ಯವೇಕೆ? ಆ ಹರಿಶ್ಚಂದ್ರನನ್ನು ನೀ ಬಲ್ಲೆ. ಆ ಹರಿಶ್ಚಂದ್ರನು ನಿನ್ನ ಸೂರ್ಯವಂಶದವನೇ. ಇರಬಹುದು, ಯಾರಾದರೇನು. ನಮಗೆ ಸ್ವಜನ ಪಕ್ಷಪಾತವಿಲ್ಲ. ಆ ಮಾನವರ ರಾಜನೀತಿ ನಮಗೆ ತಿಳಿಯದೆ ಕಳ್ಳತನ, ಕಪಟ, ಹಠ, ಚಟ, ನಿಷ್ಠೂರಗಳನ್ನು ನಿರಂತರವಾಗಿ ಮಾಡುತ್ತಾ ರಾಜ್ಯಾಧಿಕಾರದ ದಂಡವನ್ನು ಮುಷ್ಟಿಯಲ್ಲಿ ಹಿಡಿದು ಐಶ್ವರ್ಯ ಮದಾಂಧರಾಗಿ ವಿಷಯ ಲಂಪಟರಾಗಿ ಅಷ್ಟ ಕಷ್ಟಗಳಿಂದ ಹೊಳ್ಳಾಡುತ್ತಿರುವ ರಾಜಕೀಟನೊಬ್ಬನು ಸತ್ಯ ಸಂಧನೆ. ಅಸಂಭವ, ಎಂದೆಂದಿಗೂ ಅಸಂಭವ. ಕೇಳು ವಿಶ್ವಾಮಿತ್ರ, ರಾಜ್ಯಾಡಂಬರದಿಂದ ಸತ್ಯವನ್ನು ಮುಚ್ಚಿ ಕಟ್ಟಿ ಹಾಕಲು ಸಾಧ್ಯವಿಲ್ಲ. ಹರಿಶ್ಚಂದ್ರನನ್ನು ರಾಜ ಮಾತ್ರನೆಂದು ತಿಳಿದುಕೊಂಡಿರಾ? ಆತನ ನರನಾಡಿಗಳಲ್ಲಿ ಹರಿಯುತ್ತಿರುವ ರಕ್ತದ ಕಣಕಣದಲ್ಲಿಯೂ ಸತ್ಯ ಸತ್ಯ ಸತ್ಯವೆಂದು ಘೋಷಿಸುತ್ತದೆ. ಅಂತಹ ಸತ್ಯಸಂಧನು, ಸತ್ಯಪ್ರಿಯನು, ಸತ್ಯವಾಗಿಯೂ ಬೇರೊಬ್ಬನಿಲ್ಲ. ಹೌದು, ಚಕ್ರವರ್ತಿಯ ಪದವಿ ಇರುವ ತನಕ ಸರ್ವರು ಸರ್ವಸುಗುಣಾಭಿರಾಮರೇ. ಭಟ್ಟಂಗಿಗಳ ಹೊಗಳಾಡದ ಆರ್ಭಟದಲ್ಲಿ ಎಲ್ಲವೂ ನಿರಾತಂಕಗಳೇ. ಆದರೆ ಆ ಸಾಮ್ರಾಜ್ಯ ನಾಮಶೇಷವಾಗಿ ಅಧಿಕಾರ ಶೂನ್ಯವಾಗಿ ಮಾರ್ಗೋಪದ ಬೆಂಕಿಯಲ್ಲಿ ಬಿದ್ದು ಅಷ್ಟ ಕಷ್ಟಗಳಿಂದ ಹೊಳ್ಳಾಡಿದಾಗಲಲ್ಲವೇ ಆ ನಿನ್ನ ಸತ್ಯಸಂಧನ ಸತ್ಯನಿಷ್ಠೆಯು ಪ್ರಕಟಿತವಾಗುವುದು. ಮಿತ್ರ, ದಿವಾಕರನು ತನ್ನ ದಿಕ್ಕನ್ನು ಮರೆತರು, ವಾಯುದೇವನು ಸ್ತಂಭಿತನಾದರು, ವರುಣ ದಿಕ್ಪಾಲಕರು ಧರೆಯನ್ನು ತೊರೆದರು, ಈಶ
ಈಶಾನ್ಯನು ವೈರಾಗಿ ಆದರೂ ಕುಬೇರನ ಭಂಡಾರವೇ ಬರಿದಾದರೂ ಆ ಹರಿಶ್ಚಂದ್ರನು ಮಾತ್ರ ಎಂದಿಗೂ ಅಸತ್ಯವನ್ನು ಆಚರಿಸತಕ್ಕವನಲ್ಲ. ವಸಿಷ್ಠ, ಯಾರಿವನು ಬ್ರಹ್ಮಾಂಡವನ್ನೇ ಅಲ್ಲೋಲ ಕಲ್ಲೋಲ ಮಾಡಿ ಎದೆಗೊಟ್ಟು ನಿಲ್ಲಬಲ್ಲ ಪರಬ್ರಹ್ಮ. ಆ ಪರಬ್ರಹ್ಮನು ಈ ವಿಶ್ವಾಮಿತ್ರ. ಇವನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಪ್ರಯತ್ನಶೀಲದಲ್ಲಿ ಪ್ರಮುಖನೆಂದು ಪ್ರಪಂಚದಲ್ಲಿ ಪ್ರಖ್ಯಾತಿಯಾದ ನಾನು ಆ ನಿನ್ನ ಹರಿಶ್ಚಂದ್ರನನ್ನು ನಿನ್ನ ಸಮ್ಮುಖದಲ್ಲಿಯೇ ಬೇಕಾದಷ್ಟು ಕಾಡಿಸಿ ಮಾಡಬಾರದ ಕೆಲಸವನ್ನು ಮಾಡಿಸಿ ಅಸತ್ಯ ಹರಿಶ್ಚಂದ್ರನನ್ನಾಗಿಸುತ್ತೇನೆ. ವಿಶ್ವಾಮಿತ್ರರೇ, ಲೋಕಶ್ರೇಷ್ಠನನ್ನು ನೋಡಬೇಕಾದ ಮಹರ್ಷಿ ನೀವು. ನಿಮ್ಮ ಆವೇಶ ಪಂಥಗಳಿಂದ ಆ ನಿರ್ದೋಷಿಯಾದ ಹರಿಶ್ಚಂದ್ರನನ್ನು ವರಭ್ರಷ್ಟನನ್ನಾಗಿ ಮಾಡುವಿರಾ? ಮುನೀಂದ್ರ, ನಿನಗೆ ಆ ಭಯ ಬೇಡ. ಇಂತಹ ಕೋಟ್ಯಾನುಕೋಟಿ ವಿಶ್ವಾಮಿತ್ರರು ಬಂದರೂ ಹರಿಶ್ಚಂದ್ರನಿಂದ ವಸಿಷ್ಠ, ಯಾರಿವನು ಬ್ರಹ್ಮಾಂಡವನ್ನೇ ತಾರುಪಾರು ಮಾಡಿ ಅಷ್ಟದಿಕ್ಕುಗಳನ್ನು ಒಂದಾಗಿಸಿ ಪಂಚಭೂತಗಳನ್ನೇ ಪುಡಿಗೈದು ಜಗತ್ ಪ್ರಳಯವನ್ನೇ ತಲೆ ಕೆಳಗಾಗಿ ಮಾಡಿದ ಸಮರ್ಥನು ಏ ವಿಶ್ವಾಮಿತ್ರ. ಆ ನಿನ್ನ ಹರಿಶ್ಚಂದ್ರನನ್ನು ನಿನ್ನ ಸಮ್ಮುಖದಲ್ಲಿಯೇ ಅಸತ್ಯವನ್ನಾಡಿಸುತ್ತೇನೆ. ಒಂದು ವೇಳೆ ಈ ಕಾರ್ಯದಲ್ಲಿ ನಾನೇನಾದರೂ ಅಪಜಯವನ್ನು ಪಡೆದದ್ದೇ ಆದರೆ ಇದುವರೆಗೂ ಘೋರ ಸಾಧನೆ ಮಾಡಿ ತ್ರಿಮೂರ್ತಿಗಳನ್ನು ಮೆಚ್ಚಿಸಿ ಪಡೆದಿರುವ ಸಾಧನೆಯಲ್ಲಿ ಸಮಭಾಗವನ್ನು ಆ ನಿನ್ನ ಹರಿಶ್ಚಂದ್ರನಿಗೆ ದಾರೇರಿದ್ದೇನೆ. ನಂತರ ಸರ್ವಶೋಭಾಯಮಾನನಾಗಿ ಸಹಸ್ರ ವರ್ಷಗಳ ಕಾಲ, ನಂತರ 14 ಮನ್ವಂತರಗಳ ಕಾಲ ಇಂದ್ರನ ಅರ್ಧ ಸಿಂಹಾಸನದಲ್ಲಿ ಆತನನ್ನು ಪ್ರತಿಷ್ಠಾಪಿಸುತ್ತೇನೆ. ಇದೇ ನನ್ನ ಪ್ರತಿಜ್ಞೆ. ವಿಶ್ವಾಮಿತ್ರ, ನಿನ್ನ ಈ ಸಾಧನೆ ಹರಿಶ್ಚಂದ್ರನ ಕ್ಷೇಮ ಚಿಂತನೆಯಾಗುವುದರಲ್ಲಿ ಸಂದೇಹವಿಲ್ಲ. ಒಂದು ವೇಳೆ ಹರಿಶ್ಚಂದ್ರನಿಂದ ನೀನು ಅಸತ್ಯವನ್ನೇ ನುಡಿಸಿದ್ದೇ ಆದರೆ ನಾನು ಈ ಕಮಂಡಲ, ಈ ತಪೋವಿತ್ರಗಳನ್ನು ತೊರೆದು ಕಿತ್ತೆಸೆದು ಅಸ್ಪೃಶ್ಯನ ಕೈಯಲ್ಲಿ ಶಿರೋಮುಂಡನ ಮಾಡಿಸಿಕೊಂಡು ಹಸ್ತದಲ್ಲಿ ಹಿಡಿದು ಹೆಣ್ಣನ್ನು ಕುಡಿಯುತ್ತಾ ದಕ್ಷಿಣ ದಿಕ್ಕಿಗೆ ಪಯಣಿಸುತ್ತೇನೆ. ಇದೇ ನನ್ನ ಆಲಿಸಿದಿರಾಷ್ಟ ದಿಕ್ಪಾಲಕರೇ, ನಮ್ಮೀರ್ವರ ಘೋರ ಪ್ರತಿಜ್ಞೆಗಳಿಗೆ ನೀವುಗಳು ಸಾಕ್ಷಿ. ಹರಿಹರ ವೀರಂಚಾದಿಗಳೇ, ನೀವುಗಳು ಸಾಕ್ಷಿ. ಆದಿತ್ಯಾದಿ ನವನಾಯಕರೇ, ನೀವುಗಳು ಸಾಕ್ಷಿ. ಸಪ್ತಲೋಕದ ಸಮಸ್ತ ಸಾಮ್ರಾಜ್ಯಾಧಿಪತಿಗಳೇ, ನೀವುಗಳು ಸಾಕ್ಷಿ. ಮಹೇಂದ್ರ, ನಿನ್ನ ಪದವಿಯಲ್ಲೇ ನಿನ್ನನ್ನೇ ನಿರಂತರವಾಗಿಸುವ